ದಾಟು. ಲೇಖಕರು ಎಸ್.ಎಲ್. ಭೈರಪ್ಪ. ದಾಟು ಜಾತಿ ಸಮಸ್ಯೆಯನ್ನು ಕುರಿತು ಭಾರತೀಯ ಭಾಷೆಗಳಲ್ಲಿ ಬಂದಿರುವ ಕಾದಂಬರಿಗಳಲ್ಲೆಲ್ಲ ವಿಶಿಷ್ಟವಾದ ಕೃತಿ ಎಂದು ಪರಿಗಣಿತವಾಗಿದೆ. ಪಶ್ಚಿಮದಿಂದ ಎರವಲು ಪಡೆದ ಅಥವಾ ಸಮಕಾಲೀನ ರಾಜಕೀಯ ಒತ್ತಡದಿಂದ ಹುಟ್ಟಿದ ಸಿದ್ಧಾಂತಗಳನ್ನವಲಂಬಿಸದೆ ಸಾಂದ್ರವಾದ ಜೀವನಾನುಭವಗಳನ್ನೊಳಗೊಂಡು ಭಾರತೀಯ ಸಾಮಾಜಿಕ ಪರಂಪರೆಯ ತಳ ಮುಟ್ಟುವ ವಿಶ್ಲೇಷಣೆಯನ್ನು ಸಾಧಿಸಿರುವ ಈ ಕೃತಿಯು ದಲಿತ ವಿಚಾರದ ಮೂಲ ನೆಲವಾದ ಮಹಾರಾಷ್ಟ್ರದಲ್ಲೂ ಅಪಾರ ಮನ್ನಣೆ ಪಡೆದಿದೆ. ಜೀವಂತ ಪಾತ್ರಗಳು, ಇಡೀ ಇತಿಹಾಸವನ್ನು ಧ್ವನಿಸುವ ಮಿತ್ಗಳ ಕಲಾತ್ಮಕ ಬಳಕೆ, ಪರಂಪರೆಯೊಳಗೇ ಇರುವ ಕ್ರಾಂತ ದೃಷ್ಟಿಯ ಆವಿಷ್ಕಾರಗಳಿಂದ ದಾಟುವು ಭಾರತೀಯ ಬರವಣಿಗೆಯ ಉತ್ತಮ ಮಾದರಿಯಾಗಿದೆ. ಭಾರತದ ಎಲ್ಲ ಭಾಷೆಗಳಿಗೂ ಇಂಗ್ಲಿಷ್ಗೂ ಅನುವಾದವಾಗಿದೆ. ಅಧ್ಯಾಯ 1. ತಿರುಮಲಾಪುರವೆಂಬ ಹೆಸರು ಯಾಕೆ ಬಂತೆಂಬುದನ್ನು ತಿಳಿಯುವುದು ಕಷ್ಟವೇನಲ್ಲ. ತಿರುಮಲನ ಎಂದರೆ ತಿರುಪತಿಯ ಶ್ರೀನಿವಾಸನ ದೇವಸ್ಥಾನವಿರುವುದರಿಂದ ಊರಿಗೆ ಈ ಹೆಸರು ಬಂತು. ದೊಡ್ಡ ತಿರುಪತಿಗೆ ಹೋಗಲು ಶಕ್ತಿಯಿಲ್ಲದವರು ಭಕ್ತಿಯಿಂದ ಇಲ್ಲಿಯ ಶ್ರೀನಿವಾಸನಿಗೆ ಪೂಜೆ ಮಾಡಿಸಿದರೂ ಇಷ್ಟಾರ್ಥ ಸಿದ್ಧಿಸುತ್ತದೆ. ಅರಸೀಕೆರೆಯ ಪಕ್ಕದ ಮಾಲೇಕಲ್ಲು ತಿರುಪತಿಯ ಬಗೆಗೂ ಇದೇ ನಂಬಿಕೆ ಇದೆ. ಆದರೆ ವ್ಯತ್ಯಾಸವಿಷ್ಟು. ಮಾಲೇಕಲ್ಲು ಎಷ್ಟಾದರೂ ಒಂದು ಬೆಟ್ಟ, ಮೂಲದ ದೊಡ್ಡ ತಿರುಪತಿಯನ್ನು ಹೋಲುತ್ತದೆ. ಆದರೆ ತಿರುಮಲಾಪುರದ ದೇವಸ್ಥಾನವಿರುವುದು ಬೆಟ್ಟದ ಮೇಲಲ್ಲ, ಸಾಧಾರಣ ಬಯಲಿನಲ್ಲಿ ಕೂಡ ಅಲ್ಲ, ಕೆರೆ ಏರಿಯ ಕೆಳಗಿನ ಹಳ್ಳದ ಪಕ್ಕದಲ್ಲಿ, ಊರಿಗೆ ಹೊರಚಾಗುತ್ತದೆ. ವಿಷ್ಣು ದೇವಾಲಯವು ಗ್ರಾಮದ ಒಳಗಿರುತ್ತದೆ. ಸ್ಥಿತಿಪಾಲಕ ವಿಷ್ಣು ಜನರ ಮಧ್ಯೆ ವಾಸಿಸುವುದು ಸಹಜ, ಅಗತ್ಯ. ಲಯಕರ್ತೃ ಈಶ್ವರ ಊರ ಹೊರಗಿರುತ್ತಾನೆ. ಆದರೆ ತಿರುಮಲಾಪುರ ಗ್ರಾಮವಿರುವುದು ದೇವಸ್ಥಾನದಿಂದ ಮೇಲ್ಭಾಗಕ್ಕೆ, ಎಂದರೆ ದಿಬ್ಬದ ಮೇಲೆ. ದೇವಸ್ಥಾನದಿಂದ 3 ಫರ್ಲಾಂಗ್ ದೂರದಲ್ಲಿ, ಒಂದು ಪಕ್ಕಕ್ಕೆ ದೊಡ್ಡ ಊರು. ಮಗ್ಗುಲಿನ ಮೇಲ್ಭಾಗದಲ್ಲಿ ಮದಗುಟ್ಟುವ ಭಾರೀ ಕೆರೆ. ಏರಿಯ ಕೆಳಗಿನ ಹಳ್ಳದ ದಡದಲ್ಲಿ ಏರಿಗೆ 1 ಫರ್ಲಾಂಗ್ ಕೆಳಗೆ ತಿರುಮಲ ದೇವಸ್ಥಾನ. ದೇವಸ್ಥಾನದ ದಾರಿಯ ಎಡ ಬಲಗಳಲ್ಲಿ ತೆಂಗಿನ ತೋಟ, ಗದ್ದೆಗಳು. ಪಕ್ಕದ ಹಳ್ಳವನ್ನು ದಾಟಿದರೆ ಗದ್ದೆ ತೋಟಗಳು. ಅವುಗಳ ಆಚೆಯ ದಿಬ್ಬದ ಮೇಲೆ ಊರಿನ ಹೊಲೆಗೇರಿ, ಮಾದಿಗ ಕೇರಿಗಳು. ಹೊಲೆಗೇರಿ, ಮಾದಿಗ ಕೇರಿಗಳನ್ನು ಊರಿನ ಭಾಗವೆಂದು ಭಾವಿಸಿದರೆ ಈ ವಿಷ್ಣು ಮಂದಿರವು ಗ್ರಾಮ ಮಧ್ಯದಲ್ಲೇ ಇದ್ದಂತಾಯಿತು. ಆದರೆ ಊರಿನ ಸುತ್ತ ಶಿಥಿಲ ಸ್ಥಿತಿಯಲ್ಲಿ ಈಗಲೂ ಇರುವ ಕೋಟೆಯ ಗೋಡೆಗಳಿವೆ. ಇಷ್ಟು ದೂರ ಹೊರಗಿರುವ ಈ ಕೇರಿಗಳನ್ನು ಊರಿನ ಭಾಗವೆಂದು ಕರೆಯುವುದು ಹೇಗೆ? ಆದರೆ ಹಾಗೆ ಕರೆಯದಿದ್ದರೆ ಈ ಕೇರಿಗಳಿಗೆ ಹೆಸರಿನ ಅಂತಸ್ತೇ ಇರುವುದಿಲ್ಲವಲ್ಲ. ಇಂಥ ಊರಿನ ಹೊಲೆಗೇರಿ, ಇಂಥ ಊರಿನ ಮಾದಿಗಗೇರಿ ಎನ್ನಬಹುದೇ ವಿನಃ ಬರೀ ಹೊಲೆಗೇರಿ ಎಂದರೆ ಅರ್ಥವೂ ಪೂರ್ತಿಯಾಗುವುದಿಲ್ಲ. ನಾವು ಊರಿನ ಭಾಗವೇ ಅಲ್ಲ, ನಮಗೂ ಈ ಊರಿಗೂ ಯಾವ ಸಂಬಂಧವೂ ಇಲ್ಲ, ಹರಿಪುರ ಅಂತ ನಾವು ಬೇರೆ ಹೆಸರಿಟ್ಟುಕೋತೀವಿ ಎಂದು ಈ ಕೇರಿಯ ಒಬ್ಬಿಬ್ಬರು ಇತ್ತೀಚೆಗೆ ಪ್ರಯತ್ನಿಸಿದ್ದುಂಟು. ಪ್ರತ್ಯೇಕ ಹೆಸರೆಂದರೆ ಪ್ರತ್ಯೇಕ ಗ್ರಾಮವೇ ಅಸ್ತಿತ್ವಕ್ಕೆ ಬಂದಂತೆ. ಒಂದು ಹೊಸ ದೇಶ ಹುಟ್ಟುವುದು ಎಷ್ಟು ಕಷ್ಟವೋ, ಅದರ ಹುಟ್ಟನ್ನು ಚಿವುಟಲು, ಗರ್ಭಪಾತ ಮಾಡಿಸಲು ಹೇಗೆ ಮೂಲ ದೇಶವು ಸರ್ವ ಪ್ರಯತ್ನ ಮಾಡುವುದೋ ಹಾಗೆಯೇ ಈ ಕೇರಿಗಳು ಸ್ವಾತಂತ್ರ್ಯವನ್ನು ಘೋಷಿಸುವುದರ ವಿರುದ್ಧ ತಿರುಮಲಾಪುರದವರು ಎದ್ದು ನಿಂತರು. ಸುತ್ತಮುತ್ತಣ ಊರುಗಳವರು ಇದನ್ನು ವಿರೋಧಿಸಿದರು. ಗಡುಸಿನ ಜನಾಭಿಪ್ರಾಯದ ವಿರುದ್ಧ ಸರ್ಕಾರದವರು ಏನೂ ಮಾಡುವಂತಿಲ್ಲ. ಸುಮ್ಮನೆ ಸರ್ಕಾರದವರಾದರೂ ಯಾಕೆ ಬಹುಜನರ ಮರ್ಜಿಗೆ ವಿರೋಧವಾಗಿ ವರ್ತಿಸೀತು? ಹೀಗಾಗಿ ಸರ್ಕಾರಿ ಲೆಕ್ಕದಲ್ಲಿ, ಆರ್ಥಿಕ ವ್ಯವಹಾರದಲ್ಲಿ, ನಿತ್ಯ ಜೀವನದಲ್ಲಿ ಇವು ತಿರುಮಲಾಪುರದ ಕೇರಿಗಳೇ ಆಗಿವೆ. ಹೊಲೆ ಮತ್ತು ಮಾದಿಗ ಎಂಬ ವಿಶೇಷಣಗಳಿಂದ ಭೂಷಿತವಾಗಿ. ಆದರೆ ಇತ್ತೀಚೆಗೆ ಅವರನ್ನು ಹರಿಜನರೆಂದು ಕರೆಯುವ ಪದ್ಧತಿ ಬೆಳೆದು ದೇವಸ್ಥಾನದ ಮುಖ್ಯರಾದ ತಿರುಮಲೇಗೌಡರು ಹೇಳಿದಂತೆ ಹರಿ ಎನ್ನುವ ಹೆಸರು ಹೊಲೆಯಾಯಿತು. ಈ ಕೇರಿಯ ಜನರು ಹರಿಯಾಗಲಿಲ್ಲವಲ್ಲ. ಇದು ಊರಿನ ಸಮಾಜಕ್ಕೆ ಸಂಬಂಧಿಸಿದ ವಿಚಾರ. ಆದರೆ ನಾವು ಇಲ್ಲಿ ನೋಡಬೇಕಾದುದು ದೇವಸ್ಥಾನ ಮತ್ತು ಗ್ರಾಮದ ಇತಿಹಾಸವನ್ನು. ಈ ವಿಷ್ಣು ದೇವಾಲಯವನ್ನು ಸ್ವಯಂ ಜಕಣಾಚಾರಿಯೇ ಕಟ್ಟಿದನೆಂದು ಸುತ್ತಣ ಭಕ್ತಾದಿಗಳು ಎದೆಯುಬ್ಬಿಸಿ ಹೇಳುತ್ತಾರೆ. ಆದರೆ ಇದು ಎಷ್ಟು ಭಾಗ ಖಚಿತವೆಂದು ಹೇಳುವುದು ಕಷ್ಟ.
ಜಿಲ್ಲೆಯ ಇತಿಹಾಸವನ್ನು ಬರೆದಿರುವ ಬ್ರಿಟಿಷ್ ವಿದ್ವಾಂಸ ಡಾಕ್ಟರ್ R.F. ಫ್ಲೀಟ್ ಅವರ ಪ್ರಕಾರ ಜಕಣಾಚಾರಿ ಎಂಬ ಪ್ರಸಿದ್ಧ ಶಿಲ್ಪಿಯ ಶೈಲಿಯಲ್ಲಿ ಅವನ ಪರಂಪರೆಯ ಶಿಲ್ಪಿಗಳು ದೇಶದ ನಾನಾ ಭಾಗಗಳಲ್ಲಿ ಸಣ್ಣ ಪುಟ್ಟ ದೇವಾಲಯಗಳನ್ನು ಕಟ್ಟಿದರು. ಹೀಗಾಗಿ ಬೇಲೂರು, ಹಳೆಬೀಡುಗಳ ಮುಖ್ಯ ಲಕ್ಷಣಗಳು ಈ ಮಂದಿರಗಳಲ್ಲಿಯೂ ಇವೆ. ಶೈಲಿಯ ಪ್ರಮುಖನ ಅಥವಾ ಗುರುವಿನ ಹೆಸರನ್ನೇ ಹೇಳಿಕೊಳ್ಳುವುದು ಹೆಮ್ಮೆಯ ಮಾತಾದುದರಿಂದ ಎಲ್ಲರೂ ತಮ್ಮ ಊರಿನ ದೇವಾಲಯವನ್ನು ಜಕ್ಕಣನೇ ಸ್ವತಃ ಕಟ್ಟಿದ್ದನೆಂದು ವಾದಿಸುತ್ತಾರೆ. ಈ ತಿರುಮಲಾಪುರದ ಗುಡಿಯೂ ಅಂಥದ್ದೇ. ಫ್ಲೀಟ್ ಅವರ ಅಭಿಪ್ರಾಯವನ್ನು ನಾವು ಕೂಡ ನಂಬಬಹುದು. ಆದರೆ ಐತಿಹಾಸಿಕವಾಗಿ ಹೆಚ್ಚು ವಿವಾದಾತ್ಮಕವಾದ ಇನ್ನೊಂದು ಅಂಶವಿದೆ. ಗ್ರಾಮದ ಹೊರಗಿರುವ ಇದು ಮೊದಲು ಶೈವ ಗುಡಿ. ಗುಡಿಯ ಮುಂಭಾಗದಲ್ಲಿ ಈಗಲೂ ಕಾಣುವ ಮಂಟಪದ ಅವಶೇಷವಿರುವುದೇ ಇದಕ್ಕೆ ಸಾಕ್ಷಿ. ಶಿವಮಂದಿರದ ಮುಂದೆ ಬಸವಣ್ಣನ ಮಂಟಪವಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ವಿಷ್ಣು ಮಂದಿರದ ಮುಂದೆ ಯಾರೂ ಗರುಡನಿಗೆಂದು ಮಂಟಪ ಕಟ್ಟುವುದಿಲ್ಲ. ಆದರೆ ಹಿಂದೆ ಆಳುತ್ತಿದ್ದ ಪಾಳೆಗಾರರು ವೈಷ್ಣವರಿಂದ ಪ್ರಭಾವಿತರಾಗಿ ಗುಡಿಯೊಳಗಿದ್ದ ಶಿವಲಿಂಗವನ್ನು ಕೀಳಿಸಿ ಹಾಕಿ ವಿಷ್ಣು ವಿಗ್ರಹವನ್ನು ಸ್ಥಾಪಿಸಿದರು. ಇಂಥದ್ದೇ ಒಂದು ವಿಷ್ಣು ಮಂದಿರವನ್ನು ಕಟ್ಟಲು ಅವರು ಮೊದಲು ಯತ್ನಿಸಿದರು. ಆದರೆ ತಕ್ಕ ಶಿಲ್ಪಿಯೂ ಸಿಕ್ಕಲಿಲ್ಲ. ಅಲ್ಲದೆ ಇದು ಜಕ್ಕಣ ಸ್ವತಃ ಕಟ್ಟಿದ ಮಂದಿರ. ಆದುದರಿಂದ ಹೀಗೆ ಧರ್ಮ ದರೋಡೆ ಮಾಡಿ ಮೂಲ ಹಕ್ಕುದಾರರಾದ ಶಿವಭಕ್ತರನ್ನು ಓಡಿಸಿ ಇದನ್ನು ವೈಷ್ಣವರ ವಶಕ್ಕೆ ಕೊಟ್ಟರು ಎಂದು ಗ್ರಾಮದ ಲಿಂಗಾಯತ ಪ್ರಮುಖರು ಇಂದಿಗೂ ಹೇಳುತ್ತಾರೆ. ಮಂದಿರವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಅವರು ಈಗ 40 ವರ್ಷಗಳ ಹಿಂದೆ ಬಲವಂತವಾಗಿ ಪ್ರಯತ್ನಿಸಿದ್ದುಂಟು. ಆದರೆ ಹಾಲಿ ಮಾಲೀಕರಾದ ತಿರುಮಲೇಗೌಡರು, ಅವರ ಮತಸ್ಥರು, ಬ್ರಾಹ್ಮಣರು, ಸನಾತನಿಗಳು, ದಾಸವಕ್ಕಲಿಗರು ಮೊದಲಾದ ವಿಷ್ಣು ಭಕ್ತರು ಬಲವಾಗಿ ವಿರೋಧಿಸಿದರು. ಹೊಡೆದಾಟದಲ್ಲಿ 2 ಖೂನಿಯೂ ಆಗಿ ಮಿರ್ಜಾ ಸಾಹೇಬರ ಸರ್ಕಾರದ ಪೊಲೀಸರು ಬಂದು 100 ಜನರಿಗೆ ಕೈಕೋಳ ಹಾಕಿ ಕರೆದೊಯ್ದು 10 ಜನಕ್ಕೆ ಸಜಾ ಹೊಡೆಸಿಯೂ ಆಗಿತ್ತು. ಇದು ಮೂಲತಃ ಶಿವನದೇ ಎನ್ನಲು ಗ್ರಾಮದ ಲಿಂಗಾಯತರು ಇನ್ನೊಂದು ಅಂಶವನ್ನು ಸ್ಪಷ್ಟವಾಗಿ ತೋರಿಸುತ್ತಾರೆ. ವಿಷ್ಣು ದೇವರ, ಅದರಲ್ಲೂ ತಿರುಪತಿಯ ದೇವರ ಪೂಜಾರಿಗಳು ನಿಯಮದಂತೆ ಶ್ರೀವೈಷ್ಣವರಾಗಿರಬೇಕು. ಆದರೆ ಈ ಗುಡಿಯಲ್ಲಿ ಇಂದಿಗೂ ಸ್ಮಾರ್ತ ಬ್ರಾಹ್ಮಣರೇ ಅರ್ಚಕರಾಗಿದ್ದಾರೆ. ಅರ್ಚಕತ್ವ ಕೂಡ ತಲೆತಲಾಂತರದಿಂದ ಬಂದದ್ದು. ಅವರಿಗೆ ಪಾಳೆಗಾರರೇ ದತ್ತಿ ಭೂಮಿ ಬಿಟ್ಟಿರುವುದಕ್ಕೆ ತಾಮ್ರ ಪತ್ರವಿದೆ. ಯಾಕೆ ಹೀಗಾಯಿತು? ಶೈವದಿಂದ ತೆಗೆದುಕೊಂಡ ಮಂದಿರದಲ್ಲಿ ಬೇರೆ ದೇವರನ್ನು ಪ್ರತಿಷ್ಠಾಪಿಸಿದ್ದೂ ಅಲ್ಲದೆ ಶೈವರ ನೇರ ಪ್ರತಿಪಂಥದವರಾದ ವೈಷ್ಣವ ಅರ್ಚಕರನ್ನು ನಿಯಮಿಸಿದರೆ ಜನಾಭಿಪ್ರಾಯವನ್ನು ಅತಿಯಾಗಿ ವಿರೋಧಿಸಿದಂತಾಗುತ್ತದೆಂಬ ರಾಜಕಾರಣ ಸೂಕ್ಷ್ಮದಿಂದ ಪಾಳೆಗಾರರು ಸ್ಮಾರ್ತ ಬ್ರಾಹ್ಮಣರನ್ನು ನೇಮಿಸಿದರು. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ ಎನ್ನುವ ಸ್ಮಾರ್ತರು ಶಿವರಾತ್ರಿ ಗೋಕುಲಾಷ್ಟಮಿಗಳೆರಡಕ್ಕೂ ಏಕರೀತಿ ಸಲ್ಲುವವರು. ವಿಭೂತಿಯನ್ನೂ ಬಳಿದುಕೊಂಡು ಮೇಲೆ ಶ್ರೀಗಂಧವನ್ನೂ ಇಡುತ್ತಾರೆ. ಆದುದರಿಂದ ಇದು ಮೂಲತಃ ಶಿವನದೇ ಮಂದಿರ ಎಂಬ ಇನ್ನೊಂದು ಶಕ್ತಿಯುತ ವಾದವಿದೆ. ಗ್ರಾಮದ ಶ್ರೀವೈಷ್ಣವರು ಇದನ್ನು ಖಂಡಿಸಿ ಬೇರೆ ಅಭಿಪ್ರಾಯವನ್ನು ಅಷ್ಟೇ ಮಟ್ಟಿಗೆ ಒಪ್ಪುವಂತೆ ಮಂಡಿಸುತ್ತಾರೆ. ಈಗ ದೇವಸ್ಥಾನವಿರುವುದು ಬರೀ ಹಳ್ಳದ ದಡದಲ್ಲಲ್ಲ, 40 ಮೈಲಿ ಮೇಲಿನ ಭಾಗದಲ್ಲಿರುವ ಕಣಿವೆ ಕೆರೆಯನ್ನು ಕಟ್ಟುವ ಮೊದಲು ಚಿಕ್ಕ ಸ್ವರ್ಣಾವತಿ ನದಿಯು ಹರಿಯುತ್ತಿದ್ದ ಜಾಗವೇ ಈಗಿನ ಹಳ್ಳ. ಸಾಗರದಂತಹ ಕಣಿವೆ ಕೆರೆಯನ್ನು ಕಟ್ಟಿ ನದಿಯ ನೀರನ್ನು ಮೇಲ್ಭಾಗದಲ್ಲಿ ತಡೆದು ಗದ್ದೆಯಲ್ಲಿ ಬಳಸಿದ ಮೇಲೆ ಇದು ಹರಿಯುವ ಹಳ್ಳವಾಯಿತು. ಮತ್ತೆ ಕೆಲವು ವರ್ಷಗಳ ನಂತರ ತಿರುಮಲಾಪುರದ ಕೆರೆಯನ್ನೂ ಕಟ್ಟಿದರು. ಅದಕ್ಕೆ ಮೊದಲು ನಿಜವಾದ ಊರು ಈ ನದಿಯ ದಡದಲ್ಲಿಯೇ ಇತ್ತು. ಊರಿಗೆ ಕೆರೆ ಕಟ್ಟಿದ ಮೇಲೆ ಏರಿಯ ಕೆಳಗೆ ಊರು ಇರುವುದು ಅಪಾಯವೆಂದು ಜನರು ಮೇಲ್ಭಾಗದ ದಿಬ್ಬದ ಮೇಲೆ ಹೊಸ ಊರು ಕಟ್ಟಿದರು. ಸದ್ಯಕ್ಕೆ ಊರಿನ ಹೊರಗಿರುವ ಕಾರಣದಿಂದ ಇದು ಮೂಲತಃ ಶಿವಾಲಯವೇ ಆಗಿರಬೇಕಿಲ್ಲ ಎಂಬುದನ್ನು ಈ ಸಮಜಾಯಿಷಿಯು ತೋರಿಸುತ್ತದೆ. ಆದರೆ 40 ಮೈಲಿ ಮೇಲ್ಭಾಗದಲ್ಲಿರುವ ಕಣಿವೆ ಕೆರೆಯನ್ನು ಕಟ್ಟಿದ ವರ್ಷವಾವುದು? ಇದೇ ಗ್ರಾಮದ ದೊಡ್ಡ ಕೆರೆಯನ್ನು ಕಟ್ಟಿದ್ದು ಯಾವಾಗ ಎಂಬ ಪ್ರಶ್ನೆಗಳು ಹುಟ್ಟುತ್ತವೆ. ಬಲವಾದ ಕೋಟೆಯು ಮೇಲ್ಭಾಗದಲ್ಲಿರುವುದರಿಂದ ಊರು ಕೆರೆಗಿಂತ ಇತ್ತೀಚಿನದೇ ಎಂಬ ಪ್ರಶ್ನೆಯೂ ಏಳುತ್ತದೆ. ಕೋಟೆಯೇನೋ ರಾಜ ಒಡೆಯರ ಕಾಲದಲ್ಲಿ ಆಗಿನ ಪಾಳೆಗಾರ ತಿರುಮಲೇಗೌಡರು ಕಟ್ಟಿಸಿದ್ದೆಂದು ಶಾಸನವೇ ಹೇಳುತ್ತದೆ.
ಕೆರೆಯನ್ನು ಕಟ್ಟಿಸಿದ ವರ್ಷದ ಬಗೆಗೆ ಜನಪದ ಕಥೆ ಇದೆಯೇ ವಿನಃ ನಿಖರವಾದ ಶಾಸನ, ಪತ್ರ ಮೊದಲಾದ ಯಾವ ಆಧಾರವೂ ಇಲ್ಲ. ಏರಿಯು ಈಗ ಇರುವಂತೆ ಹಿಂದಿನವರು ಕಟ್ಟಿರುವುದೂ ಸಾಧ್ಯವಿಲ್ಲ. ಮೋಟಾರು, ಲಾರಿಗಳು ಓಡಲು ಅನುಕೂಲವಾಗುವಂತೆ ಅಗಲವಾದ ಸಿಮೆಂಟ್ ರಸ್ತೆಯ ಏರಿಯ ಪ್ರಾರಂಭದಲ್ಲಿಯೇ ಇಂಗ್ಲಿಷಿನಲ್ಲಿ ದೊಡ್ಡದಾಗಿ ಕವೆನಟ್ಟಿರುವ ಕಲ್ಲು ಚಪ್ಪಡಿಯ ಬೋರ್ಡ್ ಇದೆ. ಹಿಂದಿನಿಂದ ಇದ್ದ ತಿರುಮಲಾಪುರದ ಕೆರೆಯನ್ನು 1916ರಲ್ಲಿ ವಿಸ್ತರಿಸಿ ಜೀರ್ಣೋದ್ಧಾರ ಮಾಡಲಾಯಿತು. ವಿಶ್ವೇಶ್ವರಯ್ಯನವರೇ ಸ್ವತಃ ಬಂದು ಏರಿಯ ಉದ್ದ, ಅಗಲ, ತಿರುವುಗಳು ಇಷ್ಟೇ ಇರಬೇಕೆಂದು ಹೇಳಿ ಆಯಕಟ್ಟಿನಲ್ಲಿ ಇಷ್ಟೇ ಆಳದ ಹೂಳು ತೆಗೆಯಬೇಕೆಂದು ನಿರ್ಧರಿಸಿ ತೂಬು ಕೋಡಿಗಳ ಜಾಗವನ್ನೂ ಹೇಳಿ ಹೋದರೆಂದು ಗ್ರಾಮದ ಹಿರೀಕರು ಇಂದಿಗೂ ಹೇಳುತ್ತಾರೆ. ಒಟ್ಟಿನಲ್ಲಿ ಇತಿಹಾಸಜ್ಞರು ಸಂಶೋಧಿಸಬೇಕಾದ ಊರು ಇದು. ಐತಿಹ್ಯ, ದೇವಸ್ಥಾನದ ಹೊರಗೋಡೆಗೆ ಒರಗಿಸಿರುವ ದೊಡ್ಡ ಶಿಲಾಶಾಸನ, ಅರ್ಚಕರ ಮನೆಯಲ್ಲಿ ಈಗಲೂ ಇರುವ ತಾಮ್ರಪತ್ರ, ಕೋಟೆಯ ರಚನೆ ಮೊದಲಾದುವನ್ನು ವಿಶ್ಲೇಷಿಸಿ ಡಾಕ್ಟರ್ ಫ್ಲೀಟ್ ಅವರು ಬರೆದಿರುವ ತುಮಕೂರು ಜಿಲ್ಲೆಯ ಇತಿಹಾಸ ಎಂಬ ಗ್ರಂಥದಲ್ಲಿ ಇರುವುದನ್ನೂ ಗಮನಿಸಿ ಯಾರಾದರೂ ಈ ಊರಿನ ಚರಿತ್ರೆಯನ್ನೇ ಬರೆಯಬಹುದು. ಶ್ರೀರಂಗಪಟ್ಟಣ, ತಲಕಾಡುಗಳ ಇತಿಹಾಸವನ್ನು ವಿದ್ವಾಂಸರು ಬರೆಯಬಹುದಾದರೆ ತಿರುಮಲಾಪುರದ್ದು ಯಾಕೆ ಆಗದು? ಈಗಿನ ಗ್ರಾಮದ ಜನಸಂಖ್ಯೆ ಸುಮಾರು 3,000. 500 ಮನೆಗಳಿವೆ. ಕೋಟೆಯ ಒಳಭಾಗದ ಮುಕ್ಕಾಲು ಭಾಗ ಮಾತ್ರ ಮನೆಗಳಿವೆ. ಉಳಿದ ಕಾಲು ಭಾಗ ಹಾಳು ಬಿದ್ದಿದೆ. ಎಂದರೆ ಹಿಂದಿನ ಪಾಳೆಯಗಾರರು ಕಟ್ಟಿಸಿದ ಕಾಲಕ್ಕೆ ಊರು ಈಗ ಇರುವುದಕ್ಕಿಂತ ದೊಡ್ಡದಾಗಿತ್ತು. ಈಗಿನ ಮಾನವ ದೃಷ್ಟಿಯಿಂದ ಇದು ಗ್ರಾಮವೆನಿಸಿದರೆ ಆಗಿನ ಕಾಲಕ್ಕೆ ಪಟ್ಟಣವೋ ನಗರವೋ ಆಗಿತ್ತು. ಟಿಪ್ಪು ಸುಲ್ತಾನನು ಲಗ್ಗೆ ಹಾಕಿ ಸಂದು ಬಿಡಿಸಿ ಒಡೆಸಿ ನುಗ್ಗಿದ ಭಾಗವು ಊರ ಬಲಭಾಗದ ಕೋಟೆಯಲ್ಲಿ ಈಗಲೂ ಇದೆ. ಅದನ್ನು ಅನಂತರ ಸರಿಮಾಡಿಸಿಲ್ಲ. ತಾನು ಒಡೆದ ಜಾಗದ ಒಳಭಾಗದಲ್ಲಿಯೇ ಸುಲ್ತಾನನು ಸ್ವತಃ ಹುಕುಂ ಮಾಡಿ ಒಂದು ದೊಡ್ಡ ಮಸೀದಿ ಕಟ್ಟಿಸಿದ. ಮಸೀದಿಯ 2 ಮಿನಾರುಗಳು ಕೋಟೆಯ ಗೋಡೆಯ 2ರಷ್ಟು ಎತ್ತರವಾಗಿದೆ. 1913ರಲ್ಲಿ ಈ ಭಾಗವನ್ನು ನೋಡಲು ರೆಸಿಡೆಂಟರು ಬಂದಿದ್ದಾಗ ಸ್ವತಃ ಡಾಕ್ಟರ್ ಫ್ಲೀಟ್ ಅವರೇ ಜೊತೆಯಲ್ಲಿ ಬಂದು ಅವರಿಗೆ ಸ್ಥಳದ ಇತಿಹಾಸವನ್ನು ವಿವರಿಸಿದರು. ರೆಸಿಡೆಂಟರು ಬರುವ ಹೊತ್ತಿಗೆ ಊರಿನಲ್ಲಿ 2 ಕ್ರೈಸ್ತ ಕುಟುಂಬಗಳು ಬಂದು ಕಡಲೆಪುರಿ ಹುರಿದು ಮಾರಿ ಜೀವಿಸುತ್ತಿದ್ದರು. ಅವರ ಧಾರ್ಮಿಕ ಅಗತ್ಯಕ್ಕಾಗಿ, ಆದರೆ ಮುಖ್ಯವಾಗಿ ರೆಸಿಡೆಂಟರ ಭೇಟಿಯ ನೆನಪಿಗಾಗಿ ಕೋಟೆಯ ಹೊರಗೆ ಈಗಿನ ಬಸ್ ಸ್ಟ್ಯಾಂಡಿನ ಎದುರು ದಿಬ್ಬದ ಮೇಲೆ ಮಂಗಳೂರು ಹೆಂಚಿನ ಒಂದು ಚರ್ಚ್ ಕಟ್ಟಿಸಿದರು. ಅನಂತರ ಬೆಳೆದ ಕ್ರೈಸ್ತ ಮತಾನುಯಾಯಿಗಳ ಕಾಲೋನಿಯು ಚರ್ಚಿನ ಹಿಂಭಾಗದಲ್ಲಿದೆ.